ಸಿನಿಮಾ ಅನ್ನೋದು ಒಂದು ಎಮೋಷನ್. ಇದು ಸರಿಯಾಗಿ ಇದ್ರೆ ಸಿನಿಮಾನೂ ಅರ್ಥವಾಗುತ್ತೆ. ಪ್ರತಿ ಸಂದರ್ಭ ಆದಮೇಲೆ ಸಾರಾಂಶ ಬಂದೇ ಬರಬೇಕು. ಇವತ್ತು ಅದೇ ಸಾರಾಂಶ ಸಿನಿಮಾದ ರಿವ್ಯೂ ಮಾಡೋಣ. ಮೊದಲು ಇದರ ಮೇನ್ ಪ್ಲಾಟ್ ತಿಳ್ಕೊಳ್ಳೋಣ. ತೇಜಸ್ ಒಬ್ಬ ಬರಹಗಾರ. ಇವನಿಗೆ ಅಭಯ್ ಎನ್ನುವ ಪಾತ್ರ ಪರಿಚಯವಾಗುತ್ತೆ. ಅವನು ಬರೆಯಲು ಹೋಗುತ್ತಿರುವ ಕಥೆಯ ಪಾತ್ರಗಳು ಕಾಣಲು ಶುರುವಾಗುತ್ತೆ. ಕತೆ ಇವನು ಬರೆಯುತ್ತಾನೋ ಇಲ್ಲ ಕಥೆಯೇ ಬರಹಗಾರನನ್ನು ಆರಿಸುತ್ತಾ, ಇದು ಇದರ ಮೇನ್ ಪ್ಲಾಟ್. ಇದರ ಜಾನ್ರ ಒಂದು ಡ್ರಾಮಾ ಮತ್ತೆ ಫ್ಯಾಂಟಸಿ. ಸ್ಟೋರಿ ವೈಸ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇಡೀ ಸ್ಟೋರಿ ಬರಹಗಾರ ಮತ್ತೆ ತಂದೆ ಮಗನ ಮಧ್ಯೆ ನಡೆಯುತ್ತೆ. ಆ ಸಂದರ್ಭ ಆಗಿರ್ಬೋದು, ಆ ಕಾನ್ಫ್ಲಿಕ್ಟ್ ಚೆನ್ನಾಗಿದೆ. ಇನ್ನು ಕೆಲವು ಸೀನ್ಸ್ಗಳು ತುಂಬಾ ಮೀನಿಂಗ್ಫುಲ್ ಆಗಿದ್ದಾವೆ. ಕಾನ್ಸಿಕ್ವೆನ್ಸ್, ಜಗಳ, ಹಾಗೆ ಪ್ಯಾರಲಲ್ ಯೂನಿವರ್ಸ್ ಎಲ್ಲವೂ ಹೊಸದಾಗಿ ಕಾಣುತ್ತೆ. ನಾನ್ ಲೈನರ್ನಲ್ಲಿ ಚಾಪ್ಟರ್ ವೈಸ್ ತೋರಿಸಿದ್ದಾಗಿರ್ಬೋದು, ಹಾಗೆ ಆ ತೇಜಸ್ ಕ್ಯಾರೆಕ್ಟರ್ ಇನ್ನೋಸೆನ್ಸ್, ಸೈಲೆನ್ಸ್, ಇದೊಂದು ಚೇಂಜರ್. ಒಂದೊಂದು ಕ್ಯಾರೆಕ್ಟರ್ಗೆ ಅದರದ್ದೇ ಆದ ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್ನ ಬಳಸಿದ್ದಾರೆ. ಹಾಗೆ ಸಿನಿಮಾ ನೋಡೋಕ್ಕೆ ಹೆಂಗಿದೆ ಅಂತ ಕೇಳಿದ್ರೆ, ಸ್ಟೋರಿ ವೈಸ್ ಎಮೋಷನ್ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥವಾಗುತ್ತೆ. ಆಕ್ಷನ್, ಅಡ್ವೆಂಚರ್, ಥ್ರಿಲ್, ಟ್ವಿಸ್ಟ್ಗಳು ಬೇಕು ಅನ್ನೋರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಡೈರೆಕ್ಟರ್ ಸೂರ್ಯ ವಸಿಷ್ಠ ಅವರು ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಫಿಲಾಸಫಿ ಸಖತ್ತಾಗೇ ಇತ್ತು. ಐ ಹೋಪ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಲೈಕ್ ಮಾಡೋದು ಮರಿಬೇಡಿ.